ನಾನೊಬ್ಬ ಕನ್ನಡಿಗ. ನನ್ನ ಜನ್ಮಸ್ಥಳ ವೈಭವ ಮತ್ತು ಅರಸುಗಳ ಊರಿನಲ್ಲಿ ಮೈಸೂರು. ಆದರೆ ನನ್ನ ಜೀವನದ ಪ್ರಮುಖ ವಾಸಿಸುವ ಸ್ಥಳವೆಂದರೆ ವಿಶ್ವಪ್ರಸಿದ್ಧ ಮತ್ತು ವೀರ ಕೆಂಪೇಗೌಡರು ಕಟ್ಟಿರುವ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ನನಗೆ ನಮ್ಮ ಕರ್ನಾಟಕ ಮತ್ತು ನಮ್ಮ ಪೂರ್ವಜಿಗರ ಇತಿಹಾಸಿನಲ್ಲಿ ಬಹಳ ಆಸಕ್ತಿ ಮತ್ತು ಕುತೂಹಲವಿತ್ತು. ಹೀಗೆಯೇ ನಾನು ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವು ಯಾರು ಅಂತ ಪ್ರಶ್ನೆಯ ಉತ್ತರವನ್ನು ಹುಡುಕಲು ಇತಿಹಾಸದ ಪುಟಗಳನ್ನು ತೆರೆದು ಉತ್ತರವನ್ನು ಹುಡುಕಲು ನಾನು ಯತ್ನಿಸಿದೆ. ಆದರೆ ಸಹೋದರು, ನಮ್ಮ ಇತಿಹಾಸವನ್ನು ಕಂಡು ಹೆಮ್ಮೆ ಅಥವಾ ಖುಷಿಯಾಗುವ ಬದಲು ನನಗೆ ಅತ್ಯಂತ ಬೇಜಾರಾಯಿತು ಮತ್ತು ನನ್ನ ಹೃದಯ ಸಾವಿರಾರು ತುಂಡುಗಳಾಗಿ ಚುರುಚುರುವಾಯಿತು. ನನ್ನ ಪ್ರಶ್ನೆಯ ಉತ್ತರವನ್ನು ಸಿಗುವ ಬದಲು ಇನ್ನೊಂದು ಪ್ರಶ್ನೆಯು ನನ್ನ ಮನಸ್ಸಿನಲ್ಲಿ ವ್ಯಕ್ತವಾಯಿತು. ಹೀಗೆ ಕನ್ನಡಿಗರ ಕಥೆ ಕೊನೆಯಾಗುತ್ತಾ? ಹೀಗೆ ಕನ್ನಡಿಗರ ಇತಿಹಾಸ ಕತ್ತಲಲ್ಲಿ ಅಂತಿಮವಾಗುತ್ತಾ? ಮತ್ತು ನಮ್ಮ ಕರ್ನಾಟಕದ ಭಾಗ್ಯವನ್ನು ವಿದ್ಯಮಾನದಲ್ಲಿ ಯಾವ ಬೆಳಕುವಿರಲ್ವಾ? ಯಾವುದಾದರೂ ನಿಜವಾದ ಕನ್ನಡಿಗರಿಗೆ ಅವರ ಸುವರ್ಣ ಭೂಮಿಯ ಮೇಲೆ ಪ್ರೇಮ ಖಂಡಿತವಿರುತ್ತೆ ಮತ್ತು ಕರ್ನಾಟಕದ ಭವಿಷ್ಯ ಉತ್ತಮವಾಗುವ ದೃಢವಾಗಿ ಕನಸು ಇರುತ್ತೆ. ಆದರೆ ನನ್ನ ಸಹೋದರು, ನೀವು ಕೂಡ ನಮ್ಮ ಕರ್ನಾಟಕದ ಇತಿಹಾಸದ ಪುಟಗಳು ತೆರೆದಿದ್ರೆ ನಿಮ್ಗೂನು ಅಳು ಬರುತ್ತೆ ಮತ್ತು ಹೃದಯದಲ್ಲಿ ಚಾಕುನೆ ಸೇರುವ ಹಾಗೆ ಅನಿಸ್ತೀರಾ. ನಾವು ಕನ್ನಡಿಗರು ಸೂರ್ಯವನ್ನೇ ಮುಟ್ಟುವಷ್ಟು ಏರಿ ಈಗ ಎಷ್ಟು ಕೆಳಗೆ ಬೀಳಿರುವ ದೃಶ್ಯವನ್ನು ಕಂಡು ಪ್ರತಿಯೊಬ್ಬ ಕನ್ನಡಿಗರಿಗೆ ಅತ್ಯಂತ ದುಃಖವಾಗುವುದು ಖಂಡನೀಯ. ನಮ್ಮ ಕರ್ನಾಟಕದ ಇತಿಹಾಸ ಸಾವಿರಾರು ವರ್ಷಗಳ ಹಿಂದೆ ಆರಂಭವಾಯಿತು. ಹೌದು, ನಾವು ಒಂದು ಬಹು ಪ್ರಾಚೀನ ಜನರು ಖಂಡಿತ. ದೇಶದ ಮಾತ್ರವಲ್ಲ, ಆದರೆ ಇಡೀ ಪ್ರಪಂಚದಲ್ಲಿರುವ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ನಾವು ಒಂದು. ಪ್ರಾಚೀನದ ಸಮಯಗಳಲ್ಲಿ ಬಹಳ ದೇಶದವರು ಮತ್ತು ಅವರ ಜನರು ಇನ್ನೂ ಗುಹೆಗಳಲ್ಲಿ ವಾಸಿಸುತ್ತಿರುವಾಗ ನಾವು ನಮ್ಮ ಸಂಸ್ಕೃತಿ ಮತ್ತು ಭಾಷೆ ಹೂವಿನ ಹಾಗೆ ಅರಳುತ್ತಿತ್ತು. ಆದರೆ ನಾವು ನಮ್ಮ ಮೊದಲಿಯ ರಾಜ್ಯಗಳಲ್ಲಿ ಪ್ರಮುಖ ರಾಜ್ಯದ ಬಗ್ಗೆ ಮಾತಾಡೋಣ. ವಿದ್ಯಮಾನದ ಕರ್ನಾಟಕ ರಾಜ್ಯದ ಕೋಲ್ಕತ್ತಾ ಕದಂಬ ಸಾಮ್ರಾಜ್ಯ. ಸ್ವಲ್ಪ ಸಮಯದ ಹಿಂದೆ ಕಾಂತಾರ ಪಾರ್ಟ್ 2 ಸಿನಿಮಾ ಬಿಟ್ಟಿತು. ಆ ಫಿಲ್ಮ್ನ ಕೀರ್ತಿ ಮತ್ತು ಪ್ರಸಿದ್ಧತನ ಬರೀ ಕರ್ನಾಟಕದಲ್ಲಿ ಮಾತ್ರ ಅಂತ ಯೋಚಿಸಬೇಡಿ. ಬದಲು ಇಡೀ ದೇಶಕ್ಕೆ ಇದು ಒಂದು ಬಹು ನಿರೀಕ್ಷಿತವಾದ ಚಿತ್ರ. ಆ ಮೂವಿಯ ಕಥೆ ಕದಂಬ ಸಾಮ್ರಾಟದ ಕಾಲದಲ್ಲಿ ನಡೆಯುತ್ತೆ. ಆದರೆ ನನ್ನ ಸಹೋದರು, ಕದಂಬರು ಬರೀ ಫಿಲ್ಮ್ನಲ್ಲಿ ನೋಡಿರೋದನ್ನು ಮಾತ್ರ ಅಂತ ಯೋಚಿಸಬೇಡಿ. ಏಕೆಂದರೆ ಕಣ್ಣುಗಳ ಮುಂದೆ ಬರುವುದಕ್ಕಿಂತ ವಾಸ್ತವದಲ್ಲಿ ಹೆಚ್ಚು ಇದೆ. ಕದಂಬ ಸಾಮ್ರಾಟದ ಸಂಸ್ಥಾಪಕ ಮತ್ತು ಪ್ರಮುಖ ರಾಜವೆಂದರೆ ಒಬ್ಬ ವೀರ ಮತ್ತು ಧೈರ್ಯವಾದ ಸಿಂಹ, ಮಯೂರವರ್ಮ. ರಾಜಕುಮಾರ್ ಅವರ ಫಿಲ್ಮನ್ನು ನೆನಪಿದವರನ್ನು ಬಿಟ್ಟು ಜಾಸ್ತಿ ಕನ್ನಡಿಗರಿಗೆ ಅವರ ಹೆಸರೇ ಮುಂಚೆ ಯಾವತ್ತೂ ಕೇಳೇ ಇಲ್ಲ. ಮೊದಲ ಕನ್ನಡಿಗರಿಗೆ ಅವರ ಸ್ವಂತ ಸ್ವತಂತ್ರ ರಾಜ್ಯ, ಕನ್ನಡಿಗರಿಗೋಸ್ಕರ ಒಂದು ಸಾಮ್ರಾಟ ಸ್ಥಾಪಿಸುವವರು ಮತ್ತು ನಮಗೆ ಶಕ್ತಿ, ಬಲಿಷ್ಠತನ ಮತ್ತು ನಮ್ಮ ಭಾಗ್ಯವನ್ನು ನಾವೇ ಕನ್ನಡಿಗರು ನಿರ್ಧರಿಸುವ ಶಕ್ತಿಯನ್ನು ಕೊಟ್ಟುವವರ ಹೆಸರೇ ವಿದ್ಯಮಾನದ ಕನ್ನಡಿಗರಿಗೆ ಏನೂ ಗೊತ್ತಿಲ್ಲ. ಆದ್ರೆ ಆ ಅಸತ್ಯ ಮೋಸಗಾರ ಕುತಂತ್ರಗಾರ ಮೋದಿಯ ಹೆಸರು ಎಲ್ಲ ಕನ್ನಡಿಗರಿಗೆ ಚೆನ್ನಾಗಿ ತಿಳಿದಿದೆ. ಇದು ಬಹು ದುಃಖ ಉಂಟಾಗುವ ವಿಷಯ. ಆದರೆ ಕನ್ನಡಿಗರ ಹೆಮ್ಮೆ ಕದಂಬ ಸಾಮ್ರಾಟ, ನಮ್ಮ ರಾಜ್ಯದ ಕೋಲ್ಕತ್ತಾದ ಭವ್ಯ ಮತ್ತು ವೈಭವ ಸಮಯ ಯಾವತ್ತಿಗೂ ನಿರಾಶಿಸಕ್ಕಾಗಲ್ಲ. ಏಕೆಂದ್ರೆ ಅವರ ಪ್ರತಿಭೆ ಮತ್ತು ಮಹಾತನ 1700 ವರ್ಷಗಳ ನಂತರವೂ ಹೆಮ್ಮೆಯಾಗಿ ನೇರವಾಗಿ ನಿಂತಿದೆ. ಉತ್ತರ ಕರ್ನಾಟಕದ
ಬನವಾಸಿನಲ್ಲಿ ಒಮ್ಮೆ ಇತ್ತು ಭವ್ಯವಾದ ಕದಂಬ ಸಾಮ್ರಾಟದ ರಾಜಧಾನಿ. ಆದರೆ 1700 ವರ್ಷದ ನಂತರವೂ ನಿಂತಿದ್ದ ಕದಂಬ ಬನವಾಸಿ ದೇವಸ್ಥಾನ ನಮ್ಮ ಪೂರ್ವಜನಿಕರ ಮಹತ್ವದಕ್ಕೆ ವೈಭವ ಸ್ಮಾರಕ. ಅಲ್ಲಿ ಬನವಾಸಿನಲ್ಲಿ 1700 ವರ್ಷಗಳ ಭವ್ಯ ದೇವಸ್ಥಾನವನ್ನು ಇನ್ನೂ ದೃಢವಾಗಿ ನಿಂತಿದೆ. ಆದರೆ ವಿದ್ಯಮಾನದ ಕರ್ನಾಟಕದ ಸರ್ಕಾರ ರಾಜಧಾನಿಯಲ್ಲಿ ರಸ್ತೆ ಕೂಡ ಸರಿಯಾಗಿ ಕಟ್ಟಕ್ಕಾಗಲ್ಲ. ನಮ್ಮ ಇತಿಹಾಸಿನ ಮುಂದಿನ ಪುಟದಲ್ಲಿ ಇನ್ನೊಂದು ಸಾಮ್ರಾಟ ಸೃಷ್ಟಿಸಿತು. ಆದರೆ ಅದು ಕೂಡ ಮಯೂರವರ್ಮದ ಕದಂಬ ಸಾಮ್ರಾಟದಷ್ಟು ಶುದ್ಧ ಕನ್ನಡಿಗರ ರಾಜ್ಯವಿತ್ತು. ಅದು ಬಾದಾಮಿ ಚಾಲುಕ್ಯ ಸಾಮ್ರಾಟ. ಕದಂಬರರು ಕರ್ನಾಟಕದ ಇತಿಹಾಸಿನಲ್ಲಿ ಹೋಲಿಕೆ ಮಾಡಿದರೆ ನಾವು ಅವರು ಒಂದು ಮಣ್ಣಿನಲ್ಲಿರುವ ಬೀಜದಿಂದ ಚಿಕ್ಕ ಗಿಡ ಹುಟ್ಟಿ ಮಣ್ಣಿನ ಮೇಲೆ ಏರಿ ಗಿಡದ ಮೊದಲೆಯ ಎಲೆಯನ್ನು ಅರಳುವ ಹಾಗೆ ಹೇಳಬಹುದು. ಆದರೆ ಈಗ ಆ ಗಿಡ ಈಗ ಇನ್ನೂ ಉದ್ದವಾಗಿ ಬೆಳೆದು ಬರೀ ಚಿಕ್ಕ ಎಲೆಗಳು ಮಾತ್ರ ಅಲ್ಲ, ಆದರೆ ಕೊಂಬೆಗಳು ಬೆಳೆವನೆ ಶುರುವಾಗಿದೆ. ಈ ಗಿಡವನ್ನು ಆಕಸ್ಮಿಕವಾಗಿ ಅಪ್ಪಚ್ಚಿ ಮಾಡಲು ಅಸಾಧ್ಯ. ಯಾಕಂದ್ರೆ ಇದು ಒಂದು ಬೀಜದಿಂದ ಉದ್ದ ಮತ್ತು ದಪ್ಪವಾಗಿರುವ ಕಾಂಡವಿರುವ ಗಿಡಕ್ಕೆ ಬೆಳೆದಿದೆ. ಇದು ಬಾದಾಮಿ ಚಾಲುಕ್ಯ ಸಾಮ್ರಾಟ. ಈಗ ಕನ್ನಡಿಗರ ರಾಜ್ಯ ಬರೀ ಕರ್ನಾಟಕ ಅಥವಾ ಕನ್ನಡಿಗರು ವಾಸಿಸುವ ಹಳೆ ಸ್ಥಳಗಳ ಮಾತ್ರ ಸೀಮಿತವಿರಲಿಲ್ಲ. ಬದಲು ಕನ್ನಡಿಗರ ಶಕ್ತಿ ಮತ್ತು ಯೋಧತ್ವ 4 ದಿಕ್ಕುಗಳಲ್ಲಿ ಹರಿದು ದೇಶದ ಎಲ್ಲ ರಾಜ್ಯಗಳಿಗೆ ಒಂದು ಭೂಕಂಪ ಅನುಭವಿಸಿತು. ಚಾಲುಕ್ಯ ಸಾಮ್ರಾಟ. ಆ ಸಾಮ್ರಾಟ ಈಗಿನ ಕೇರಳ, ತಮಿಳುನಾಡು, ಆಂಧ್ರ, ಪೂರ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಣ್ಣಿನ ಮೇಲೆ ಆಳುತ್ತಿದ್ದರು. ಈ ಕಥೆಯಲ್ಲಿ ಕನ್ನಡಿಗರು ಒಂದು ಸೌಮ್ಯ ಅಥವಾ ಕುರಿಮರಿಯ ಹಾಗೆ ಜನರು ಅಂತ ಭಾವಿಸಬೇಡಿ. ಅವರು ಉಗ್ರವಾದ ಎದೆಯಲ್ಲಿ ಗಂಡಸ್ತನ ತುಂಬಿರುವ ಯೋಧರಾಗಿದ್ರು. ಈ ಸಂದರ್ಭದಲ್ಲಿ ಚಾಲುಕ್ಯರ ಮಹಾನ್ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ವೀರವಾಗಿ ಆಳುತ್ತಿದ್ರು. ಒಂದು ನಿಜವಾದ ಯೋಧ. ಯುದ್ಧದಿಂದ ಯಾವತ್ತೂ ಹೆದರಿಸಲಿಲ್ಲ. ಅವರು ಉತ್ತರ ಭಾರತದ ರಾಜ ಹರ್ಷವನ್ನು ಯುದ್ಧದಲ್ಲಿ ಸೋಲಿಸಿ ಕನ್ನಡಿಗರು ಆಳು ದಕ್ಷಿಣ ಭಾರತವನ್ನು ಜಯಿಸಿದ. ಸುಮ್ನೆ ಅವರಿಗೆ ದಕ್ಷಿಣಪಥೇಶ್ವರ ಎಂಬ ಹೆಸರುವಿರಲಿಲ್ಲ. ಅವರು ತಮ್ಮ ಅಂತಿಮವನ್ನು ಯುದ್ಧ ಭೂಮಿಯಲ್ಲಿ ಸಿಕ್ತಿತ್ತು. ಅವರು ಕರ್ನಾಟಕವನ್ನು ಬಲಿಷ್ಠ ಮಾಡಲು ಸ್ವಂತ ಜೀವನವೇ ತ್ಯಾಗ ಮಾಡಿದರು. ವಿದ್ಯಮಾನದ ರಾಜಕಾರಣಿಗಳ ಹಾಗೆಯಲ್ಲ. ರಾಜಕಾರಣಿಗಳು ಯಾವಾಗ ಉಲ್ಟಾ ಪುಲ್ಟಾ ಮಾಡಿ ಚಿಗಟ ಹಾಗೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ಅಥವಾ ಒಂದು ನೀತಿ ನಿರ್ಧಾರದಿಂದ ಇನ್ನೊಂದಿಗೆ ಪಲ್ಟಿ ಮಾಡಿ ಎಲ್ಲ ಕಡೆ ಕಾಯಿಲೆಗಳು ಹರಿಯುತ್ತದೆ. ನಮ್ಮ ರಾಜಕಾರಣಿಗಳ ವೀರತನ ಬರೀ ಘೋಷಣೆಗಳಲ್ಲಿ ಅಥವಾ ಚುನಾವಣೆಯ ಭಾಷಣಗಳಲ್ಲಿ, ಮೀಡಿಯಾ ಮತ್ತು PR ಮುಂದೆನೆ ಮಾತ್ರ. ಅವರ ಯುದ್ಧಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ದೊಡ್ಡ ದೊಡ್ಡ ಟೊಳ್ಳು ಮಾತುಗಳಷ್ಟೇ. ಇದರ ಸ್ಪಷ್ಟ ಉದಾಹರಣೆವೆಂದರೆ ಆ ಅಸತ್ಯ ಪ್ರವಾದಿ ಮೋದಿಯ 106 ಮೋಸತಂತ್ರ ಮತ್ತು ಟೊಳ್ಳು ಶಪಥಗಳು. ನೆನಪಿದ್ಯಾ? ಪಹಲ್ಗಾಮ್ ದಾಳಿಯ ನಂತರ ಅವನು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ಉಗ್ರಗಾಮಿಯರು ಹೆದರಲು ದಂಡವನ್ನು ಶಪಥ ಮಾಡಿದ. ಆದರೆ ಕೆಲವೇ ತಿಂಗಳುಗಳಲ್ಲಿ ಸ್ವಂತ ರಾಜಧಾನಿಯಲ್ಲೇ ಆಯ್ತು ಇನ್ನೊಂದು ದಾಳಿ. ರಾಜಕಾರಣಿಗಳ ಭಾವನೆಯ ಪ್ರಕಾರ ದಾಳಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಬದಲು ದಾಳಿಯ ಮೇಲೆ ರಾಜಕೀಯ ಆಟಾಡಲು ಮುಖ್ಯ. ಚಾಲುಕ್ಯ ಸಾಮ್ರಾಟದ ಕೊನೆಯಲ್ಲಿ ದಂತಿದುರ್ಗವೆಂದ ಹೆಸರು ಇಟ್ಟುವವನು ಒಂದು ಹೊಸ ಕಾಲ ಮತ್ತು ಶಕ್ತಿಯನ್ನು ಸ್ಥಾಪಿಸಿದ. ರಾಷ್ಟ್ರಕೂಟ ಸಾಮ್ರಾಟ. ಮುಂಚೆ ಹೇಳಿರುವ ಹೋಲಿಕೆಯನ್ನು ವಿಸ್ತರಿಸಿದ್ರೆ ಕದಂಬರು ಬೀಜದಿಂದ ಸಣ್ಣ ಗಿಡ, ಚಾಲುಕ್ಯರು ಬೆಳೆದಿರುವ ಗಿಡ. ಆದರೆ ಈಗ ರಾಷ್ಟ್ರಕೂಟರು ಒಂದು ಉದ್ದ, ದಪ್ಪ ಮತ್ತು ಕಬ್ಬಣದಷ್ಟು ಗಟ್ಟಿ ಇರುವ ಕಾಂಡವಿರುವ ದೊಡ್ಡ ಮರದ ಹಾಗೆ ಆಗಿರೋದನ್ನು ಹೇಳಬಹುದು.
ಆ ಮರ ಸೂರ್ಯದ ತೀವ್ರವಾದ ಬಿಸಿಯ ಕಿರಣಗಳನ್ನು ನಿಲ್ಲಿಸಿ ಅದರ ನೆರಳಲ್ಲಿ ಕಾಡಿನ ಎಲ್ಲ ಪಕ್ಷಿ ಪ್ರಾಣಿ ಮತ್ತು ಪ್ರವಾಸಿಗಾರರಿಗೆ ತಂಪು ಗಾಳಿ ಮತ್ತು ಬಿಸಿದಿಂದ ವಿಶ್ರಾಂತಿ ನೀಡಿತು. ಹಾಗೆಯೇ ರಾಷ್ಟ್ರಕೂಟ ಸಾಮ್ರಾಟದ ನೆರಳು ಹಿಮಾಲಯಗಳಿಂದ ಶ್ರೀಲಂಕಾ ತನಕ ಇತ್ತು. ಹೌದು, ಕರ್ನಾಟಕದ ಇತಿಹಾಸದಲ್ಲಿ ಇರುವ ಸಾಮ್ರಾಟಗಳಲ್ಲಿ ರಾಷ್ಟ್ರಕೂಟರು ಅತ್ಯಂತ ದೊಡ್ಡ ಸಾಮ್ರಾಟವಿತ್ತು. ಕನ್ನಡಿಗರ ರಾಜ್ಯಗಳಲ್ಲಿ ರಾಷ್ಟ್ರಕೂಟರು ಅತಿ ದೊಡ್ಡ ಸಾಮ್ರಾಟವನ್ನು ಕಟ್ಟಿದ್ರು. ಚಕ್ರವರ್ತಿ ಮೂರನೆಯ ಗೋವಿಂದರು ಆಳುತ್ತಿರುವಾಗ ಇಡೀ ಭಾರತ ಖಂಡವಷ್ಟು ಜಮೀನನ್ನು ಒಡೆಯವಾಗಿದ್ರು. ಅವರು ಈಗಿನ ಉತ್ತರ ಪ್ರದೇಶನ ಕನ್ನೌಜ್ ನಗರದಿಂದ ಕನ್ಯಾಕುಮಾರಿ ತನಕ ಅವರ ಸಾಮ್ರಾಟವಿತ್ತು. ಹೌದು, ಪ್ರಾಚೀನ ದಾಖಲೆಗಳಲ್ಲಿ ಅವರ ಬಗ್ಗೆ ಏನಂತ ಹೇಳಿರೋದನ್ನು ನೀವೇ ಕೇಳಿ. ಮೂರನೇ ಗೋವಿಂದರ ಕುದುರೆಗಳು ಹಿಮಾಲಯದ ತಂಪು ನೀರು ಕುಡಿಯಿತು ಮತ್ತು ಅವರ ಯುದ್ಧ ಆನೆಗಳು ಗಂಗಾ ನದಿಯ ಪವಿತ್ರ ನೀರನ್ನು ಕುಡಿಯಿತು. ಅವರ ಸಾಮ್ರಾಟ ಭಾರತ ಖಂಡದ ಆಚೆಯ ಸೀಮಿತವಿತ್ತು. ಶ್ರೀಲಂಕಾದ ರಾಜನು ರಾಷ್ಟ್ರಕೂಟ ಸಾಮ್ರಾಟದ ಮುಂದೆ ಬಗ್ಗಿ ಕಪ್ಪ ಕೊಡುತ್ತಿದ್ರು. ಮಹಾನ್ ವಿಜಯಗಳು ಮತ್ತು ಅತಿ ಬಲಿಷ್ಠ ಸೈನ್ಯರು ಮಾತ್ರ ಯೋಚಿಸಬೇಡಿ. ರಾಷ್ಟ್ರಕೂಟರು ನಾವು ಕನ್ನಡಿಗರ ಮುತ್ತಾತ, ನಮ್ಮ ಪೂರ್ವಜನಿಕರ ಪ್ರತಿಭೆ ಬೇರೆ ಕ್ಷೇತ್ರಗಳಲ್ಲೂ ವೈಭವವಾಗಿ ಕಾಣಬಹುದು. ಚಕ್ರವರ್ತಿ ಅಮೋಘ ವರ್ಷ ಮೂರನೇ ಗೋವಿಂದರ ಮಗ ರಾಷ್ಟ್ರಕೂಟ ಸಾಮ್ರಾಟದ ಅತಿ ಮಹಾನ್ ಚಕ್ರವರ್ತಿಗಳಲ್ಲಿ ಖಂಡಿತ ಒಂದು. ಅವರು ಭಾರತ ಖಂಡದಷ್ಟು ಸಾಮ್ರಾಟವನ್ನು ಆಳುತ್ತಿದ್ರುನು ಅವರು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಂದು ಅದ್ಭುತ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗವನ್ನು ಬರೆದಿದ್ರು. ಇದನ್ನು ನಮ್ಮ ವಿದ್ಯಮಾನದ ಪ್ರಧಾನಿ ಮೋದಿಗೆ ಹೋಲಿಕೆ ಮಾಡಿದ್ರೆ ನಾಚಿಕೆ ಆಗುತ್ತೆ. ಇಲ್ಲಿ 1000 ವರ್ಷಗಳ ಹಿಂದೆ ಭಾರತದಷ್ಟು ಉದ್ದ ಸಾಮ್ರಾಟವನ್ನು ಆಳುತ್ತಿದ್ರುನು ನಮ್ಮ ರಾಜ ಕವಿರಾಜ ಮಾರ್ಗ ಎಂತಹ ಅತಿ ಮಹತ್ವ ಸಾಹಿತ್ಯ ಕೃತಿಯನ್ನು ಬರೆದಿದ್ರು. ಮತ್ತು ಮೋದಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸಣ್ಣ ಪ್ರಶ್ನೆಗಳು ಭಯಪಡುವನು. ಹೌದು, ನಮ್ಮ ಪೂರ್ವಜಿಕರು ನಮ್ಮ ಸಾಮ್ರಾಟವನ್ನು ಇನ್ನೂ ದೊಡ್ಡವಾಗಿ ಬೆಳೆಯಲು ಯತ್ನಿಸಿದ್ರೆ ವಿದ್ಯಮಾನದ ಸರ್ಕಾರ ನಾಚಿಕೆವಿಲ್ಲದ ದೇಶವನ್ನು ಮಾರಾಟ ಮಾಡುತ್ತಿದ್ದಾರೆ ಮತ್ತು ನಮ್ಮ ಜಮೀನಿನ ತರಕಾರಿಗಳ ಹಾಗೆ ಎಲ್ಲರಿಗೆ ಕೊಡುತ್ತಿದ್ದಾರೆ. ಮೊದಲು ಪಾಕಿಸ್ತಾನ, ಬಾಂಗ್ಲಾದೇಶ, ಕಾಶ್ಮೀರ್, ಈಗ ನಮ್ಮ ಅಕ್ಕಪಕ್ಕದ ದೇಶಗಳು ನೇಪಾಳ, ಭೂತಾನ್, ಶ್ರೀಲಂಕಾ, ಮಾಲ್ಡೀವ್ಸ್ ನಮ್ಮ ದೇಶವನ್ನು ಬೆಂಬಲಿಸುವ ಬದಲು ತೀವ್ರವಾಗಿ ಚೀನಾದ ಕಡೆಗೆ ಹೋಗುತ್ತಾ ಇದೆ. ಪೂರ್ವಜನಿಕರು ದೇಶ ಭದ್ರತೆಯನ್ನು ಬಲಿಷ್ಠ ಮಾಡಿ ವಿದ್ಯಮಾನದವರು ದೇಶ ಭದ್ರತೆಯನ್ನು ಅಪಾಯದಲ್ಲಿ ಹಾಕುತ್ತಿದ್ದಾರೆ. ರಾಷ್ಟ್ರಕೂಟ ಸಾಮ್ರಾಟದ ಪ್ರತಿಭೆಯ ಸಾಕ್ಷಿ ನಮ್ಮ ಜೇಬಿನಲ್ಲಿದೆ. ಆಶ್ಚರ್ಯಗೊಂಡ್ರ? ನಿಮ್ಮ ಜೇಬಿನಲ್ಲಿರುವ 20 ರೂಪಾಯಿ ನೋಟ್ನನ್ನು ತೆಗೆದು ಅದರ ಹಿಂದೆಯಲ್ಲಿರುವ ಚಿತ್ರವನ್ನು ಗಮನಿಸಿ. ನನ್ನ ಕನ್ನಡಿಗ ಸಹೋದರರು, ನಿಮ್ಮ ಕೈಯಲ್ಲಿರುವ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಅನಂತ ಕೀರ್ತಿ ಪಡೆದ ಭವ್ಯವಾದ ಕೈಲಾಸ ದೇವಸ್ಥಾನ. ಪ್ರತಿಯೊಬ್ಬ ಕನ್ನಡಿಗರ ಎದೆಯಲ್ಲಿ ಹೆಮ್ಮೆ ತುಂಬುವ ಮಾತುವೆಂದರೆ ಆ ದೇವಸ್ಥಾನವನ್ನು ಕಟ್ಟುವವರು ನಮ್ಮ ಪೂರ್ವಜನಿಕರು. ರಾಷ್ಟ್ರಕೂಟ ಸಾಮ್ರಾಟ 1000 ವರ್ಷಗಳ ಹಿಂದೆ ಅತ್ಯಂತ ಮಹಾನ್ ದೇವಸ್ಥಾನದ ಇನ್ನೂ ದೃಢವಾಗಿ ನಿಂತಿದೆ. ಆದರೆ ಈಗಿನ ಕರ್ನಾಟಕ ಸರ್ಕಾರ ಕಟ್ಟಿರುವ ರಸ್ತೆಗಳು 2-3 ವರ್ಷವೂ ಕೂಡ ನೆಟ್ಟಾಗಿ ಇರಲ್ಲ. ವಿದ್ಯಮಾನದ ಸರ್ಕಾರ ಕಟ್ಟಡಗಳ ಶಿಥಿಲವಾದ ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿ ತಿಳಿದಿದೆ. ಬೆಂಗಳೂರಿನಲ್ಲಿ ಉದಾಹರಣೆಗೆ ಯಶವಂತಪುರ RTO ಕಚೇರಿಯನ್ನು ನೋಡಿ. ಆಚೆಯಿಂದ ಕಟ್ಟಡದ ಬಾಹ್ಯ ರಚನೆಗಳು ಹಾನಿಯಾಗಿದೆ ಮತ್ತು ಒಳಗೆ ಮೆಟ್ಟಿಲು ಮತ್ತು ಕಬ್ಬಣದ ರೈಲ್ಗಳು ಶಿಥಿಲವಾಗಿದೆ. ಗೋಡೆಗಳ ಮೇಲೆ ಉಗಿದಿರುವ ತಂಬಾಕು ಕಲೆಗಳಿದೆ. ಆ ಸರ್ಕಾರ ಕಟ್ಟಡ
40 ವರ್ಷಗಳಷ್ಟೇ ಅಲೆದಿದ್ರೂ ಎಷ್ಟು ಶಿಥಿಲವಾಗಿದ್ರೆ ನಿಮ್ಮ ಸರ್ಕಾರ ಮತ್ತು ಆಳುತ್ತಿರುವ ಮಾರ್ಗದ ಕೆಳದಡಿಗೆ ಗುಣಮಟ್ಟದ ಸಾಕಷ್ಟು ನೀರಿನಷ್ಟು ಸ್ಪಷ್ಟ ಸಾಕ್ಷಿ. ಅರೇಬಿಯಾದಿಂದ ಪ್ರಪಂಚ ಪ್ರಯಾಣಿಕ ಸುಲೇಮಾನ್ ಅಲ್ ತಜ್ಜೀರ್ ಹೇಳಿದ್ರು, ಇಡೀ ಭೂಮಿಯಲ್ಲಿರುವ 4 ಅತ್ಯಂತ ಉತ್ತಮ ಮತ್ತು ಮಹಾನ್ ಸಾಮ್ರಾಟಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಟ ಎಂದರೆ ನಮ್ಮ ಪೂರ್ವಜನಿಕರು ಇಡೀ ಪ್ರಪಂಚದಲ್ಲಿರುವ ಅತ್ಯಂತ ಪ್ರಮುಖ ಸಾಮ್ರಾಟವನ್ನು ಕಟ್ಟಿದ್ರು. ಯೋಚನೆ ಮಾಡಿದ್ರೆ ಖಂಡಿತ ಈ ತಥ್ಯದಲ್ಲಿ ಪ್ರತಿಯೊಬ್ಬ ಕನ್ನಡಿಗರಿಗೆ ಹೆಮ್ಮೆ ಆಗುತ್ತೆ. ಆದರೆ ಈಗ ನಮ್ಮ ರಾಜ್ಯ ಎಷ್ಟು ಕೆಳಗೆ ಬಿದ್ದಿರುವ ಬಗ್ಗೆ ಯೋಚಿಸಿದ್ರೆ ಅತಿ ಬೇಜಾರಾಗುವುದು ಖಂಡನೀಯ. ರಾಷ್ಟ್ರಕೂಟರ ಸಾಮ್ರಾಟ ಅಂತಿಮವಾಯಿತು, ಆದರೆ ಕನ್ನಡಿಗರ ಶಕ್ತಿ ಮತ್ತು ತಾಕತ್ ಕೊನೆಯಾಗಿಲ್ಲ. ಇಲ್ಲ, ಕನ್ನಡಿಗರ ಆತ್ಮ ಇನ್ನೂ ವೀರವಾಗಿ, ದೃಢವಾಗಿ, ನೇರವಾಗಿ ನಿಂತಿತ್ತು. ಏಕೆಂದ್ರೆ ಈಗ ಶುರುವಾಗುತ್ತೆ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಟ ಮತ್ತು ಅವರ ಸಂಸ್ಥಾಪಕ 2ನೇ ತೈಲಪ. ಕಲ್ಯಾಣಿ ಚಾಲುಕ್ಯರ ಸಾಮ್ರಾಟವು ಕನ್ನಡಿಗರ ಸ್ವಾಭಿಮಾನ ಮತ್ತು ಶಕ್ತಿ ಮತ್ತೊಮ್ಮೆ ಕೊಟ್ಟು ಅವರು ಯುದ್ಧಗಳನ್ನು ಮತ್ತು ವಿಜಯಗಳನ್ನು ಗೆದ್ದಲು ಶುರು ಮಾಡಿದ್ರು. 6ನೇ ವಿಕ್ರಮಾದಿತ್ಯರು ತಮ್ಮ ಇಡೀ ದಕ್ಷಿಣ ಭಾರತವಷ್ಟು ವಶಪಡೆದು ಕನ್ನಡಿಗರ ಸಾಮ್ರಾಟ ಶಕ್ತಿ ಮತ್ತು ಖಡ್ಗಗಳ ಜೊತೆ ಸ್ಥಾಪಿಸಿದರು. ಈ ಸಾಮ್ರಾಟ ಅವಾಗಿನ ಕನ್ನಡಿಗರ ಮಾನಸಿಕ ಮತ್ತು ಭಾವನೆಯನ್ನು ವಿವರಿಸುತ್ತೆ. ಕಬ್ಬಣದಷ್ಟು ಗಟ್ಟಿ, ಸಿಂಹದಷ್ಟು ವೀರ ಮತ್ತು ಆಕಾಶದಷ್ಟು ಅನಂತ ಹೆಮ್ಮೆ ಅವರ ಎದೆಯಲ್ಲಿ ಇತ್ತು. ಆದ್ರೆ ಈಗಿನ ಕನ್ನಡಿಗರು ರಾಜಕಾರಣಿ ವರ್ಗಕ್ಕೆ ಬಗ್ಗಿ ತಲೆ ಕೆಳಗೆ ಮಾಡಿ ಗುಲಾಮರ ಹಾಗೆ ಭಾವಿಸುತ್ತಾರೆ. ಕನ್ನಡಿಗರ ಕಥೆ ಕೊನೆ ಆಗಿಲ್ಲ. ಏಕೆಂದ್ರೆ ಈಗ ಪೃಥ್ವಿಯ ಮೇಲೆ ಸ್ವರ್ಗವನ್ನು ಕರುನಾಡಿನ ಮಣ್ಣಿನ ಮೇಲೆ ಸೃಷ್ಟಿಸುವ ಹುಲಿಯ ಕಥೆ ಈಗ ಶುರುವಾಗುತ್ತೆ. ಸಹೋದರು, ಇದು ಒಂದು ರೂಪಕ ಅಥವಾ ಉತ್ಪ್ರೇಕ್ಷೆ ಅಲ್ಲ. ಈ ಸಾಮ್ರಾಟದ ಸ್ಥಾಪನೆಯಲ್ಲಿ ಒಂದು ನಿಜವಾದ ಹುಲಿಯ ಪಾತ್ರವಿತ್ತು. ಸಹೋದರು, ನಾನು ಮಾತಾಡುತ್ತಿರುವ ಸಾಮ್ರಾಟವೆಂದರೆ ಸ್ವರ್ಗದ ವಾಸ್ತುಶಿಲ್ಪಿಗಳು ಹೊಯ್ಸಳ ಸಾಮ್ರಾಟ. ಈ ಸಾಮ್ರಾಜ್ಯದ ಸಂಸ್ಥಾಪಕ ರಾಜ ಸಲನವರ ಕಥೆಯು ವಿಶೇಷವಾಗಿದೆ. ಒಮ್ಮೆ ಮಲೆನಾಡು ಬೆಟ್ಟಗಳ ಹತ್ರ ಮುನಿ ಸುದ್ದಾತರವರ ಆಶ್ರಮವಿತ್ತು. ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಪಾಠವನ್ನು ಕೇಳುವಾಗ ಹಠಾತ್ ಒಂದು ಹುಲಿ ದಾಳಿ ಮಾಡಿತು. ಆವಾಗ ಸಲ ಎಂಬ ವಿದ್ಯಾರ್ಥಿಯೊಬ್ಬ ಆ ವಿದ್ಯಾರ್ಥಿಗಳನ್ನು ಸುರಕ್ಷಿಸಲು ಹುಲಿಯನ್ನು ದಾಳಿ ಮಾಡಿದ್ರು. ಗುರು ಹೇಳಿದ್ರು, ಹೊಯ್ ಸಲ ಎಂದರೆ ಕೊಂದು ಸಲ, ಮತ್ತು ಒಂದು ಕಬ್ಬಿಣ ಕೋಲಿನ ಸಹಾಯ ಅವರು ಹುಲಿಯನ್ನು ಕೊಂದರು. ಸಂತೋಷವಾದ ಗುರು ಸಲಗೆ ಒಂದು ರಾಜ್ಯವನ್ನು ಸ್ಥಾಪಿಸುವ ಸೂಚನೆ ನೀಡಿದರು. ನೋಡಿ, ಇದು ನಿಜವಾದ ಧೈರ್ಯತನ. ಯುವಕನಾದ ಸಲ ಕೈಯಲ್ಲೇ ಒಂದು ಹುಲಿಯನ್ನೇ ಕೊಂದರು. ಈಗಿನ ಮೋದಿ ಹಾಗೆ ಅಲ್ಲ, ಬರೀ ಸೋಷಿಯಲ್ ಮೀಡಿಯಾ ಮತ್ತು PR ರಲ್ಲಿ ಮಾತ್ರ ಅವನ್ನು ಶಕ್ತಿಶಾಲಿಯಾಗಿ ತೋರಿಸುವುದು. ಆದರೆ ವಾಸ್ತವದಲ್ಲಿ ಇದು ಒಂದು ಮಾಯ. ಇದು ನಿಜವಾದ ನಾಯಕ ಮತ್ತು ಒಂದು ಕಚಡ ರಾಜಕಾರಣಿಯ ವ್ಯತ್ಯಾಸ. ಒಂದು ಯುವಕನಾದರೂ ಕೈಯಲ್ಲಿ ಹುಲಿಯನ್ನು ಎದುರಿಸುತ್ತಾನೆ. ಇನ್ನೊಂದು ಸಾಧಾರಣ ಪತ್ರಿಕಾರರಿಂದ ಹೆದರಿ ಓಡು ಹೋಗುವವನು. ಎಲ್ಲಿದೆ 56 ಇಂಚ್ ಎದೆಯಿರುವ ವೀರ ಪುರುಷ? ನೀವು ಹೊಯ್ಸಳರು ಕಟ್ಟಿರುವ ದೇವಸ್ಥಾನಕ್ಕೆ ಹೋದರೆ ಅವುಗಳು ಸ್ವರ್ಗದ ವಿಶ್ವಕರ್ಮ ಕಟ್ಟಿರುವ ಹಾಗೆ ಅನಿಸ್ತೀರಾ? ಆದರೆ ಹೆಮ್ಮೆ ತಗೊಳ್ಳುವ ತಥ್ಯವೆಂದರೆ ಸ್ವರ್ಗದಷ್ಟು ಸುಂದರವಿದ್ರೂ ಕಟ್ಟಿದವರು ದೇವರುಗಳಲ್ಲ, ಬದಲು ಕನ್ನಡಿಗರು, ನಿಮ್ಮ ಪೂರ್ವಜನಿಕರು. ಹಳೇಬೀಡು, ಚೆನ್ನಕೇಶವ, ಇನ್ನೂ ದೇವಸ್ಥಾನಗಳಿವೆ. ಜೀವನದಲ್ಲಿ ಖಂಡಿತ ಸ್ವಂತ ಕಣ್ಣಿನಲ್ಲಿ ನೋಡಬೇಕು.
ಆದ್ರೆ ಜಾತಿ ಕನ್ನಡಿಗರು ಬರೀ ರಸ್ತೆ ನಲ್ಲಿ ಸಾವಿರಾರು ಹಳ್ಳಗಳೇ ಮಾತ್ರ ನೋಡುತ್ತಾರೆ. ಸಾವಿರ ವರ್ಷಗಳ ಹಿಂದೆ ಕಟ್ಟಿರುವ ಕಟ್ಟಡಗಳು ಇಡೀ ಮನುಷ್ಯರ ಇತಿಹಾಸಿನ ಅತ್ಯಂತ ಉತ್ತಮ ಮತ್ತು ಅದ್ಭುತ ಕಟ್ಟಡಗಳಲ್ಲಿ ಖಂಡಿತ ಒಂದು. ಆದರೆ ವಿದ್ಯಮಾನದ ಸರ್ಕಾರ ಸರಿಯಾಗಿ ರಸ್ತೆಗಳು ಅಥವಾ ಫ್ಲೈಓವರ್ ಬಿಡು ಶೌಚಾಲಯಗಳು ಕೂಡ ಕಟ್ಟಲು ಗತಿಯಿಲ್ಲ. ನಾವು ಅವಾಗ ಎಷ್ಟು ಮೇಲೆ ಇದ್ವಿ ಮತ್ತು ಈಗ ಎಷ್ಟು ಕೆಳಗೆ ಬೀಳಿರೋದನ್ನು ಕಂಡು ಪ್ರತಿಯೊಬ್ಬ ಕನ್ನಡಿಗರ ಅವಮಾನ ನಾಚಿಕೆ ಆಗಿದೆ. ಆದರೆ ಪ್ರಮುಖವಾಗಿ ನಮ್ಗೆಲ್ಲರಿಗೂ ಈ ದೌರ್ಬಲ್ಯವಾದ ಪರಿಸ್ಥಿತಿಯನ್ನು ಕಂಡು ನಮ್ಗೆ ಕೋಪ ಇಲ್ಲ, ಆಕ್ರೋಶವಿರಬೇಕು. ಹೇಗೆ ಸೂರ್ಯದ ಕಿರಣ ಭೂಮಿಯ ಮೇಲೆ ಬೀಳುವ ನಂತರ ರಾತ್ರಿಯ ಕತ್ತಲು ಅನಿವಾರ್ಯ, ಹಾಗೆಯೇ ಬಹಳಷ್ಟು ವಿದೇಶಿ ಆಕ್ರಮಣಗಳ ನಂತರ ಸಾಮ್ರಾಟವು ವೀರವಾಗಿ ಯುದ್ಧದಲ್ಲಿ ಅವರ ಕೊನೆವಾಯಿತು. ಆದರೆ ಕನ್ನಡಿಗರ ಯುದ್ಧ ಆತ್ಮ ಮತ್ತು ವೀರತನ ಕೊನೆಯಾಗಿಲ್ಲ, ಏಕೆಂದರೆ ಕನ್ನಡಿಗರು ಸೋಲುವುದನ್ನು ಯಾವತ್ತೂ ಒಪ್ಪಲ್ಲ. ಅವರು ರಕ್ತದಲ್ಲಿ ಯುದ್ಧ ವಂಶವನ್ನು ನಿರ್ಮೂಲಿಸಲು ಅಸಾಧ್ಯ ಮತ್ತು ಅವರ ವಿರುದ್ಧ ಶತ್ರುಗಳು ಎಷ್ಟೇ ಬಲಿಷ್ಠವಾದರೂ ಕನ್ನಡಿಗರು ಹೋರಾಡಿಸಲು ಯಾವತ್ತೂ ನಿಲ್ಲಿಸಲ್ಲ. ಈಗಿನ ಸಮಯದಲ್ಲಿ ವಿದ್ಯಮಾನದಲ್ಲಿ ಬಡತನ, ಭ್ರಷ್ಟಾಚಾರ ಮತ್ತು ಅನ್ಯಾಯದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಬಡತನ ಪ್ರತಿದಿನ ಮತ್ತು ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಕಾಣಬಹುದು. ಆದರೆ ಲಕ್ಷಾಂತರ ಭಾರತೀಯರು, ಕನ್ನಡಿಗರು ಕೂಡ ಸೇರಿ ಬಡತನ ಒಂದು ಅನುಭವ ಅಲ್ಲ ಅಥವಾ ಕಣ್ಣಿನಲ್ಲಿ ಮಾತ್ರ ನೋಡಿರುವ ದೃಶ್ಯ ಅಲ್ಲ, ಬದಲು ಅವರಿಗೆ ಜೀವನ ಮತ್ತು ಮೈಯಲ್ಲಿ ಕಂಪಿಸುತ್ತಿರುವ ನೋವು. ಬಡತನ ಇಡೀ ಕರ್ನಾಟಕದಲ್ಲಿ ಉತ್ತರ ಅಥವಾ ದಕ್ಷಿಣ, ಬೆಳ್ಳಾರಿ ಅಥವಾ ಬೆಂಗಳೂರು, ಬಡತನ ಲಕ್ಷಾಂತರ ಕನ್ನಡಿಗರ ಜೀವನಗಳನ್ನು ವಶಪಡೆದು ಅವರ ಕುಟುಂಬ ಸಂಕಷ್ಟದಲ್ಲಿ ಉಸಿರುಗಟ್ಟಲು ಪ್ರತಿದಿನ ಯತ್ನಿಸುತ್ತೆ. ನಮ್ಮ ರಾಜಧಾನಿ ಬರೀ ಬೆಂಗಳೂರಿನಲ್ಲಿ ಬಡತನದ ದೃಶ್ಯವನ್ನು ಕಾಣಲು ದೂರ ಹೋಗಲು ಅನಗತ್ಯ. ಯಲಹಂಕ, ಬನ್ನರ್ಘಟ್ಟ, ಕೋರಮಂಗಲ ಎಲ್ಲಾದ್ರೂ ಹೋದ್ರೂ ಬಡತನ ಕಾಣಬಹುದು. ಬರೀ ಭಿಕಾರಿಗಳಲ್ಲ, ಆದರೆ ರೈತರು ಮತ್ತು ಸರಳ ತರಕಾರಿ ಅಥವಾ ಸಾಮಾನ್ಯ ವಸ್ತುಗಳನ್ನು ವ್ಯಾಪಾರಿಗಳು ಕಷ್ಟವೂ ಕಾಣಬಹುದು. ಈ ಅನ್ಯಾಯದ ಪರಿಸ್ಥಿತಿನಲ್ಲಿ ಪ್ರತಿಭೆ ಇದ್ದವನಿಗೂ ಬಡತನದಿಂದ ಪಾರಾಗಲು ಅಸಾಧ್ಯ. ಆದರೆ ಅನ್ಯಾಯದ ರೀತಿಯಲ್ಲಿ ಹಣ ಸಂಪಾದಿಸಿದ ಭ್ರಷ್ಟ ರಾಜಕಾರಣಿಗಳ ಮಕ್ಕಳು ಪ್ರತಿಭೆ ಇಲ್ಲದಿದ್ದರೂ ರಾಜನ ಹಾಗೆ ನಿಮ್ಮ ಹಣದ ಮೇಲೆ ಜೀವನ ನಡೆಯುತ್ತವೆ. ಇದು ಎಂತಹ ಮಹಾ ಅನ್ಯಾಯ. ಪ್ರತಿಭೆದವನು ಒಕ್ಕಲಿಗ ಅಥವಾ ಲಿಂಗಾಯತದವನಿರಬಹುದು, ಹಿಂದೂ ಅಥವಾ ಮುಸ್ಲಿಂ, ಜನರಲ್ ಅಥವಾ SC/ST, ಬಿದಾರ್ ಅಥವಾ ಮಂಗಳೂರಿನಿಂದ ಎಲ್ಲಾದ್ರೂ ಬರಬಹುದು. ಆದರೆ ಯಾರಿಗೂ ಒಂದು ಉತ್ತಮ ಜೀವನದ ಅವಕಾಶ ನಿಷೇಧಿಸಲು ಅನ್ಯಾಯ. ಎಲ್ಲರಿಗೂ ತಮ್ಮ ಜೀವನವನ್ನು ಉತ್ತಮ ಮಾಡಲು ಮಾರ್ಗವಿರಬೇಕು. ಆದರೆ ನಮ್ಮ ಭ್ರಷ್ಟ ಆಳುತ್ತಿರುವ ರಾಜಕಾರಣಿ ಮಾರ್ಗ ಎಲ್ಲ ಅವಕಾಶ, ಹೂಡಿಕೆ ಮತ್ತು ಶಕ್ತಿಯನ್ನು ತಿಂದು ಬಾಕಿದವರಿಗೆ ಏನು ಬಿಟ್ಟಿಲ್ಲ. ಇದರಿಂದ ಬಡತನದಲ್ಲಿ ಲಕ್ಷಾಂತರ ಭಾರತೀಯರು, ಕನ್ನಡಿಗರು ಕೂಡ ಸೇರಿ ಸಿಕ್ಕಾಕೊಂಡು ಪಾರಾಗುವ ದಾರಿಯಿಲ್ಲದೆ ತಲೆಮಾರುಗಳಿಂದ ಸಾಯುತ್ತಿದ್ದಾರೆ. ನಿಮ್ಮ ಮನೆ ಸ್ವಲ್ಪ ಆಚೆ ಹೋದ್ರೆ ನೀವು ಭಿಕ್ಷುಕರ ನೋಡಬಹುದು, ಮಾಮೂಲಿ ಕಾರ್ಮಿಕರ ಭಯಂಕರ ವಾಸಿಸುವ ಕಟ್ಟಡಗಳ ಸ್ಥಿತಿಯನ್ನು ನೋಡಬಹುದು ಮತ್ತು ಸಾಧಾರಣ ಕೆಲಸ ಮಾಡುವವರ ಕನಿಷ್ಠ ಸಂಬಳವೂ ಸ್ಪಷ್ಟವಾಗಿ ಕಾಣಬಹುದು. ಬೆಂಗಳೂರಿನಲ್ಲಿ ಪ್ರಾಣಿಗಳ ಕಮ್ಮಿ ಜೀವನವನ್ನು ನಡೆಯುವವರನ್ನು ದೃಶ್ಯ ಅಷ್ಟು ಕಡಿಮೆ ಅಲ್ಲ. ಆದ್ರೆ ಅದೇ ಮಣ್ಣಿನ ಮೇಲೆ 700 ವರ್ಷಗಳ ಹಿಂದೆ ಸುವರ್ಣ ಭೂಮಿ ಇದೇ ಇತ್ತು. ನಾನು ಹೇಳ್ದೆ ಅಲ್ವಾ, ಕನ್ನಡಿಗರು ಎಷ್ಟೇ ಕಷ್ಟವಿದ್ರೂ ಯಾವತ್ತೂ ಸೋಲುವುದು ಆಯ್ಕೆ ಮಾಡಿಲ್ಲ. ಹೊಯ್ಸಳ ಸಾಮ್ರಾಜ್ಯದಿಂದ ಬಂದ 2 ನಿಜವಾದ ನಾಯಕರು ರಾಜಕಾರಣಿ ಅಲ್ಲ, ಆದರೆ ವೀರ ಯೋಧರು, ಹರಿಹರ ಮತ್ತು ಬುಕ್ಕರಾಯ, ಮತ್ತು ಅವರು ಸೃಷ್ಟಿಸುವ ಭವ್ಯ ವಿಜಯನಗರ ಸಾಮ್ರಾಟ.
ಈ ಸಾಮ್ರಾಟದಲ್ಲಿ ಕೆಂಪೇಗೌಡರು ಬೆಂಗಳೂರನ್ನು ಸ್ಥಾಪಿಸಿದರೆ, ಈ ಸಾಮ್ರಾಟದಲ್ಲಿ ನಿಮ್ಮ ಜೇಬಿನಲ್ಲಿರುವ 50 ರೂಪಾಯಿ ನೋಟ್ ನಲ್ಲಿರುವ ಹಂಪಿ ದೇವಸ್ಥಾನ ಕಟ್ಟಿದ್ರು. ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಟ ಅತ್ಯಂತ ಶ್ರೀಮಂತ ಮತ್ತು ವಿಕಸಿತ ರಾಜ್ಯಗಳಲ್ಲಿ ಒಂದು ಖಂಡಿತ. ಹೌದು, ರಸ್ತೆಗಳಲ್ಲಿ ವಜ್ರಗಳು ತರಕಾರಿಗಳ ಹಾಗೆಯೇ ಮಾರಾಟ ಮಾಡುತ್ತಿದ್ರು. ಅಷ್ಟೇ ಅಲ್ಲ, ಅವಾಗಿನ ಸಮಾಜದಲ್ಲಿ ತಮ್ಮರೊಡನೆ ಮತ್ತು ಸರ್ಕಾರದಲ್ಲಿ ಎಷ್ಟು ವಿಶ್ವಾಸವಿತ್ತುವೆಂದರೆ, ಹಲವಾರು ಕಟ್ಟಡಗಳಿಗೆ ಲಾಕ್ ಅಥವಾ ಬೀಗವಿರಲಿಲ್ಲ. ಅಷ್ಟು ಕಮ್ಮಿ ಕಳ್ಳರು ಇದ್ರು ಮತ್ತು ಅಷ್ಟು ಗಟ್ಟಿಯಾಗಿ ನ್ಯಾಯ ಆಳುತ್ತಿತ್ತು. ಆದರೆ ವಿದ್ಯಮಾನದಲ್ಲಿ ಕಳ್ಳರೇ ಸರ್ಕಾರವನ್ನು ಆಯಿತು. ಆ ರಾಜಕಾರಣಿ ವರ್ಗದ ಅನಂತ ಲೂಟಿ, ಭ್ರಷ್ಟಾಚಾರ, ಸ್ಕ್ಯಾಮ್ಗಳ ಉದಾಹರಣೆಗಳು ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಮತ್ತು ಇನ್ನೂ ವಿಸ್ತರಿಸಲು ಅನಗತ್ಯ. ಒಮ್ಮೆ ನಮ್ಮ ಹತ್ತಿರ ಒಂದು ನಿಜವಾದ ನಾಯಕವಿತ್ತು, ಚಕ್ರವರ್ತಿ ಕೃಷ್ಣದೇವರಾಯ, ಈಗ ರಾಜಕಾರಣಿ ಮೋದಿ. ಒಮ್ಮೆ ನಿಜವಾದ ಜ್ಞಾನಿ ಮತ್ತು ಬುದ್ಧಿವಂತನಾದ ತೆನಾಲಿ ರಾಮಕೃಷ್ಣ ಮಂತ್ರಿಯಾಗಿದ್ದ. ಈಗ ಸೋಷಿಯಲ್ ಮೀಡಿಯಾ ಮತ್ತು PR ನಲ್ಲಿ ಆಟಾಡಲು ಮಂತ್ರಿಗಳಿದೆ. ಈಗಿನ ಕಟ್ಟಡ ರಾಜಕಾರಣಿಗಳು ಕೆಲಸಕ್ಕಿಂತ ತಮ್ಮ ಸೋಷಿಯಲ್ ಮೀಡಿಯಾ ಲೈಕ್ ಮತ್ತು ಫಾಲೋವರ್ಗಳ ಸಂಖ್ಯವೇ ಹೆಚ್ಚು ಪ್ರಿಯ. ಏನಾಯಿತು ನಮ್ಮ ದೇಶಕ್ಕೆ? ಎಷ್ಟು ಕೆಳಗೆ ಯಾಕೆ ಬೀಳಿದ್ವಿ? ಖಂಡಿತ ಕರ್ನಾಟಕದ ವಿದ್ಯಮಾನ ಸ್ಥಿತಿಯನ್ನು ಕಂಡು ಸ್ವರ್ಗದಿಂದ ನಮ್ಮ ಪೂರ್ವಜಿಕರು ಖಂಡಿತ ಉಗಿತಾರೆ. ಯಾಕೆ? ನಾವು ನಮ್ಮ ಕರ್ನಾಟಕ ಪವಿತ್ರ ಕರುನಾಡು ಮೋರಿನಲ್ಲಿ ಬೀಳಲು ಬಿಟ್ಟಿದ್ದೀವಿ. ನಾನು ಹೇಳುತ್ತೇನೆ ಏಕೆಂದರೆ ನಾವು ನಮ್ಮ ಪೂರ್ವಜನಿಕರ ಕನ್ನಡಿಗರ ಸಂಸ್ಕೃತಿ ಮತ್ತು ಯೋಧತ್ವ ನಾವು ಮೆರೆದು ಹೋದ್ವಿ ಮತ್ತು ನಾವು ಆ ಕಟ್ಟಡ ಭ್ರಷ್ಟ ರಾಜಕಾರಣಿ ವರ್ಗವನ್ನು ಆಳುತ್ತಿರುವವರಿಗೆ ನಾವು ನಮ್ಮ ಬೆಂಬಲ ಕೊಡುತ್ತಿದ್ದೀವಿ. ನಾವು ಇನ್ನು ಅವರ ಪಕ್ಷಗಳು, ಕೆಳದರ್ಜೆ ರಾಜಕೀಯ ಆಟಗಳು ಮತ್ತು ವಿಭಜನೆ ಮಾಡುವ ಸಣ್ಣ ಪುಟ್ಟ ವಿಷಯಗಳಿಗೆ ನಮ್ಮ ಗಮನ ಮತ್ತು ವಿಶ್ವಾಸ ಕೊಟ್ಟಿದ್ದೀವಿ. ಸಹೋದರು, ಸರ್ಕಾರ ಭ್ರಷ್ಟವಿದ್ರೆ ಸಮಾಜ ಕೂಡ ಭ್ರಷ್ಟವಾಗುತ್ತೆ. ಹೀಗೆ ಆಯಿತು ಕರ್ನಾಟಕದಲ್ಲಿ. ನಮ್ಮ ಸರ್ಕಾರ ಮತ್ತು ರಾಜಕಾರಣಿಗಳು ಪ್ರತಿಭೆದವರಲ್ಲ, ಬದಲು ಸಮಾಜಿನ ಅತ್ಯಂತ ಸ್ವಾರ್ಥಿ, ದುಷ್ಟ, ಭ್ರಷ್ಟ ಮತ್ತು ಕೆಳದರ್ಜೆ ವರ್ಗದಿಂದ ಬಂದಿರುವವರು. ಕರ್ನಾಟಕ ಸಾವಿರಾರು ವರ್ಷಗಳಿಂದ ಶ್ರೀಮಂತವಾಗಿ, ಬಲಿಷ್ಠವಾಗಿ ಮತ್ತು ಧರ್ಮದ ಪ್ರಕಾರ ಆಳುತ್ತಿತ್ತು. ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡಿಗರು ಯಾವತ್ತೂ ತಮ್ಮ ಮಾತೃಭೂಮಿಯನ್ನು ದೌರ್ಬಲ್ಯತನ ಕಂಡು ಯಾವತ್ತೂ ಸುಮ್ಮನೆ ಇರಲ್ಲ. ಎಷ್ಟೇ ಘೋರವಾದ ಯುದ್ಧವಿದ್ರೂ, ಎಷ್ಟೇ ವಿಜಯವಾಗುವ ಸಾಧ್ಯತೆ ಕಮ್ಮಿವಿದ್ರೂ ಅವರು ತಲೆ ಬಗ್ಗಿ ಗುಲಾಮಾಗಲು ಬಿಟ್ಟಿಲ್ಲ. ಅವರು ತಮ್ಮ ಮಾನ ಮರ್ಯಾದೆ ಮತ್ತು ಸ್ವಾಭಿಮಾನ ನಿರ್ಮೂಲಿಸಲು ಇಲ್ಲ. ಆದರೆ ಪ್ರಮುಖವಾಗಿ ಅವರು ಕರ್ನಾಟಕದ ಶಕ್ತಿಯನ್ನು ಉಳಿಸಲು ತಮ್ಮ ಜೀವನವನ್ನೇ ತ್ಯಾಗ ಮಾಡಲು ಸಿದ್ಧವಾಗಿದ್ದಾರೆ. ಆದರೆ ಈಗಿನ ರಾಜಕಾರಣಿಗಳು ತಮ್ಮ MLA MP ಹುದ್ದೆಗೆ ಜನರನ್ನೇ ತ್ಯಾಗ ಮಾಡಲು ಸಿದ್ಧವಾಗಿದ್ದಾರೆ. ಇದು ವ್ಯತ್ಯಾಸ. ಅಮೆರಿಕ, ಯುರೋಪ್, ಚೀನಾ ದೇಶಗಳು ಹಿಂದುಳಿದದಿಂದ ವಿಕಸಿತವಾಯಿತು. ಆದರೆ ನಮ್ಮ ಕರ್ನಾಟಕ ವಿಕಸಿತದಿಂದ ಹಿಂದುಳಿದ ಆಗ್ತಾ ಇದೆ. ಸಹೋದರು, ಬರೀ ಕರ್ನಾಟಕ ಅಲ್ಲ, ಆದರೆ ಇಡೀ ದೇಶದ ಹಿಂದುಳಿತ ಮತ್ತು ಬಡತನದ ಉಪಾಯವೆಂದರೆ ರಾಜಕಾರಣಿ ವರ್ಗ, BJP ಅಥವಾ ಕಾಂಗ್ರೆಸ್ ಯಾವ ಪಕ್ಷವಿದ್ರೂ ಅವರು ನಮ್ಮನ್ನು ವಿನಾಶಿಸುವ ಮೊದಲು, ಇಡೀ ದೇಶ ಆತ್ಮಹತ್ಯೆ ಮಾಡುವ ಮೊದಲು ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಅವರನ್ನು ವಿನಾಶಿಸಬೇಕು ಮತ್ತು ಒಂದು ವಿಕಸಿತ ಭಾರತವನ್ನು ಕಟ್ಟಲೇಬೇಕು. ಇದನ್ನು ಬಿಟ್ಟು ದೇಶವನ್ನು ಉಳಿಸುವ ಯಾವ ಮಾರ್ಗವಿಲ್ಲ. ಭಾರತ ವರ್ಷದ ಗಂಡಸರು ಏಕವಾಗಿ